ವೇದಿಕೆ ಮೇಲೆ ಇರುವ ಗಣ್ಯರಿಗೆ ನಮಸ್ಕಾರ, ನಿಮ್ಮೆಲ್ಲರಿಗೆ ನಮಸ್ಕಾರ. ವಂದೇ ಮಾತರಂ, ವಂದೇ ಗುರುಂ, ವಂದೇ ಶ್ರೀಕೃಷ್ಣಂ. ಟೈಮ್ ಜಾಸ್ತಿ ಬೇಡ, ನಮಗೆ ಎರಡೇ ಮಾತು ಮಾತಾಡಬೇಕು. ಎಲ್ಲರೂ ಹೇಳಿದ್ರು ನಮ್ಗೆ ಏನು ಸಂಬಂಧ ಇಲ್ಲ. ಸಂಬಂಧ ಉಂಟು, ಎರಡು ಸಂಬಂಧ. ಒಂದು, ನನ್ನ ತಂದೆ ಸ್ಕೂಲ್ ಟೀಚರೇ, ಅವರು ಹೈಸ್ಕೂಲ್ ಟೀಚರೇ ನಮ್ಮ ತಮಿಳುನಾಡಲ್ಲಿ. ಎಲ್ಲಿ ಟೀಚಿಂಗ್ ನಡೀತದೆ ಅಲ್ಲಿ ನಮ್ಮ ಸಂಬಂಧ ಉಂಟು. ಒಂದು. ಎರಡನೇ ಸಂಬಂಧ, ನಾನು ವಿದ್ಯಾರ್ಥಿಯೇ, ಈ ಶಾಲೆಗೆ ವಿದ್ಯಾರ್ಥಿಯೇ. ಕೆಲವರು ಈಗ ವಿದ್ಯಾರ್ಥಿ, ಕೆಲವರು ಹಳೆ ವಿದ್ಯಾರ್ಥಿ. ನಾನು ಹಳೆ ಜನ್ಮದ ವಿದ್ಯಾರ್ಥಿ. ಅದೇ ನನ್ನ ನೆನಪು. ಅದಕ್ಕೆ ಕೃಷ್ಣ ಇಲ್ಲಿ ನಮ್ಗೆ ಕರ್ಕೊಂಡು ಬಂದಿದ್ದಾನೆ. ಅದೇ ನನ್ನ ನೆನಪು. ಅದಕ್ಕೆ ಧನ್ಯವಾದ, ತುಂಬಾ ಧನ್ಯವಾದ. ಈ ಆಪರ್ಚುನಿಟಿಗೆ ತುಂಬಾ ಧನ್ಯವಾದ. ಒಂದೆರಡು ಮಾತು ಹೇಳಬೇಕು ಅಷ್ಟೇ. ಅವರು ಹೇಳಿದ್ರು, ಒಂದು, ಎಲ್ಲರೂ ಸಹಾಯ ಮಾಡಬೇಕು. ನಮ್ಗೆ ಎಲ್ಲ ಬರ್ತದೆ, ಎಲ್ಲ ಇನ್ಕಮ್ ಬರ್ತದೆ, ಆಮೇಲೆ ಎಲ್ಲ ಆಗ್ತದೆ. ನಮ್ಗೆ ನಮ್ಮ ಮೂಲಕ ಬೇರೆ ಇನ್ನೊರಿಗೆ ಏನು ಪ್ರಯೋಜನ? ಅವ್ರು ಹೇಳಿದ್ರಲ್ವಾ ನಮಗೆ ಎಷ್ಟು. ಅದಕ್ಕೆ ಏನು ಸಹಾಯ ಮಾಡಬೇಕು, ನಮ್ಗೆ ಏನು ಶಕ್ತಿ ಇದೆ, ಏನು ಕೆಪಾಸಿಟಿ ಉಂಟು ಅಷ್ಟು ಹೆಲ್ಪ್ ಮಾಡಿ. ಅದೇ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ, ಯಾವ ಮತ ಅದು ಭೇದವೇ ಇಲ್ಲ. ನಮ್ಮ ದೇಶದ ಈ ಮಣ್ಣದ ಸಂಸ್ಕೃತಿ 3 ಐಟಮ್ ಉಂಟು. ಅದೇ ನನ್ನ ನೆನಪು. ಅನ್ನಂ, ಔಷಧಂ, ಶಿಕ್ಷಣಂ. ಅನ್ನಂ ಅಂದ್ರೆ ಊಟ, ಔಷಧಂ ಮೆಡಿಸಿನ್, ಶಿಕ್ಷಣಂ ಎಜುಕೇಶನ್. ಇದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಶಿಕ್ಷಣ ದಕ್ಷಿಣ ಮಾತ್ರ ಉಂಟು, ಫೀಸೇ ಇಲ್ಲ. ಅದೇ ನಮ್ಮ ಪಾರಂಪರ್ಯ. ನಿಮ್ಗೆ ಎಷ್ಟು ಶಕ್ತಿ ಉಂಟು ಅಷ್ಟೇ ಕೊಡಬೇಕು. ನಿಮ್ಗೆ ಬೇಕಾದ್ರೆ ಕೊಡಿ, ಇಲ್ಲಾದ್ರೆ ಬೇಡ. ಅದೇ ನಮ್ಮ ಪಾರಂಪರ್ಯ. ಅದು ಈ ಶಾಲೆಯಲ್ಲಿ ನಡೀತದೆ. ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನು ಇಲ್ಲಿ ಅಸೋಸಿಯೇಟ್ ಮಾದರಿ ಇರ್ತೀನಿ. ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಗೆ ಬೇಡವೇ ಬೇಡ. ಕೃಷ್ಣನ ಕಾರ್ಯಮದು. ನಾನು ಏನ್ ಹೇಳುದು, ಒಂದು ಕವಿ ಇದ್ದಾರೆ, ಅವರು ಕವಿತಾ ರಚನೆ ಮಾಡ್ತಾರೆ. ಪೆನ್ ಮೂಲಕ, ಪೆನ್ಸಿಲ್ ಮೂಲಕ ಮಾಡ್ತಾರಲ್ವಾ. ಕ್ರೆಡಿಟ್ ಯಾರಿಗೆ ಕೊಡೋದು? ಪೆನ್ಸಿಲ್ಗೆ ಕೊಡ್ತೀರಾ, ಪೆನ್ಗೆ ಕೊಡ್ತೀರಾ? ಕವಿಗೆ ಅಲ್ವಾ? ಆ ತರ ಕೃಷ್ಣನಿಗೆ ಕ್ರೆಡಿಟ್, ನನ್ಗೆ ಏನು ಕ್ರೆಡಿಟೇ ಇಲ್ಲ. ಇವರೆಲ್ಲ ಕೆಲಸ ಮಾಡ್ತಾರೆ, ಟ್ರಸ್ಟೀಸ್ ಎಲ್ಲ ಮಾಡ್ತಾರೆ. ಈ ಏಜ್ ನಲ್ಲಿ ಇವರೆಲ್ಲ ಎಷ್ಟು ಎನರ್ಜೆಟಿಕ್ ಮಾಡ್ತಾರೆ. ಟೀಚರ್ಸ್ ಎಲ್ಲ ಮಾಡ್ತಾರೆ, ನೀವೆಲ್ಲ ಮಾಡ್ತೀವಿ. ಕ್ರೆಡಿಟ್ ಅವರಿಗೆ, ನಮ್ಗೆ ಕ್ರೆಡಿಟೇ ಇಲ್ಲ. ಇದು ನಮ್ಮ ಕರ್ತವ್ಯ. ಅದೇ ಹೇಳಿ ಎಲ್ಲರಿಗೆ ಧನ್ಯವಾದ. ಆಪರ್ಚುನಿಟಿಗೆ ತುಂಬಾ ಧನ್ಯವಾದ. ಎಲ್ಲರೂ ಸಹಾಯ ಮಾಡಬೇಕು. ಒಂದೇ ಒಂದು ಫೈನಲ್ ರಿಕ್ವೆಸ್ಟ್. ಈಗ ಕಂಪನೀಸ್ ಎಲ್ಲ ನಮ್ಗೆ ಸಹಾಯ ಮಾಡ್ತಾರೆ. ಸುಂದರಂ ಫೈನಾನ್ಸ್, ನನ್ನ ಕಾಂಟ್ರಿಬ್ಯೂಷನ್ ಅಷ್ಟೇ, ಬೇರೇನಿಲ್ಲ. ಸುಂದರಂ ಫೈನಾನ್ಸ್, ನನ್ನ ಕ್ಲೈಂಟ್ ಅತಿದನ್ ಟೆಕ್ನಾಲಜೀಸ್, CNC ಆಟೋಮೊಬೈಲ್ಸ್ ಎಲ್ಲ ಬ್ಯಾಂಗ್ಳೂರು, ಬಾಂಬೆಯಿಂದ ಕಂಪನಿ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. CSR, ಈಗ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಲಾ ಉಂಟು. ಅದರಲ್ಲಿ ಕಂಪನಿಯಿಂದ ಪ್ರಾಫಿಟ್ 2% ಕೊಡಬೇಕು. ಪ್ರಾಫಿಟಬಲ್ ಕಂಪನೀಸ್ಗೆ 2% ಈ ಶಾಲೆಗೆ, ಮೆಡಿಸಿನ್ಗೆ, ಅದೇ ಇದಕ್ಕೆ ಪರ್ಪಸ್ ಎಲ್ಲ ಉಂಟು, ಅದೆಲ್ಲ ಕೊಡಬೇಕು. ಅವರೆಲ್ಲ ಕೊಡ್ತಾರೆ. ಅವರಿಗೆ ಈ ವೇದಿಕೆ ಮೂಲಕ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ಕೆಲವರು ಇಂಡಿವಿಜುವಲ್ ಇದ್ದಾರೆ. ಸುರೇಶ್ ಶಟಗೋಪನ್ ಇಂದ, ಬಾಂಬೆಯಿಂದ, ಅವರ ಹೆಲ್ಪ್ ಸಹಾಯ ತುಂಬಾ ಮಾಡ್ತಾರೆ. ರೀಶಾ ಚುಗ್ ಬಾಂಬೆಯಿಂದ, ಅವರು ತುಂಬಾ ಸಹಾಯ ಮಾಡ್ತಾರೆ. ವಿವೇಕ್ ಶಾ ಅವರು ಸಹಾಯ ಮಾಡ್ತಾರೆ. ಅವರೆಲ್ಲರಿಗೆ ಧನ್ಯವಾದ ಹೇಳುತ್ತಾ, ಆ ತರ ಅದು 2% ನೀವೆಲ್ಲರೂ, ನಮ್ಮ ಸಂಬಳ ಎಷ್ಟು ಉಂಟು ಅದರಲ್ಲಿ 2% ಶಾಲೆಗೆ ಕೊಡಬೇಕು. ಅದೇ ನನ್ನ ವಿನಂತಿ. 10,000 ಸಂಬಳ ಇರುವಾಗ 2%, 200 ರೂಪಾಯಿ ಮಂತ್ಲಿ ಕೊಡಬೇಕು ಅಷ್ಟೇ. ಅದು ಏನು ನಮ್ಗೇನು ಡಿಫರೆನ್ಸ್ ಇಲ್ಲ. ಒಂದು ಊಟ ಮಾಡಿದ್ರೆ 300 ರೂಪೀಸ್, 400 ರೂಪೀಸ್ ಆಗ್ತದೆ. ಅದು ಒಂದು ಊಟ ಸ್ಯಾಕ್ರಿಫೈಸ್ ಮಾಡಿ ಸ್ಕೂಲ್ಗೆ ತಿಂಗಳಿಗೆ 200 ರೂಪಾಯಿ ಕೊಡಿ. ನಿಮ್ಗೆ ಸ್ಯಾಲರಿ 20,000 ಇರ್ತಾರೆ, 2% 400 ರೂಪಾಯಿ ಕೊಡಿ ಅಷ್ಟೇ. ನಮ್ಗೆ ಶಾಲೆಗೆ ಇನ್ನು ಎಲ್ಲರೂ 200 ಸ್ಟೂಡೆಂಟ್ ಇದ್ದಾರೆ. ಈಗ ಇದು 1000 ಸ್ಟೂಡೆಂಟ್ಸ್ ತರಗ ಇದು ಅದೇ ಬರಬೇಕು. ಅದೇ ನಮ್ಮ ವಿನಂತಿ. ಆಪರ್ಚುನಿಟಿಗೆ ಧನ್ಯವಾದ. ಜೈ ಕರ್ನಾಟಕ, ಜೈ ಹಿಂದ್. ನಮಸ್ಕಾರ. ತಮ್ಮ ಅದ್ಭುತ ಮಾತಿನ ಶೈಲಿಯ ಮೂಲಕ ತಮ್ಮ ಸಾಧನೆಯನ್ನೆಲ್ಲ